ಪೌಡ್ರು ತಗೋಬೇಡಿ, ಬಾಡಿ ಹಾಳಾಗುತ್ತೆ. ಆ ಪೌಡ್ರು ಕುಡಿಬೇಡಿ, ಸ್ಟ್ರೆಂತ್ ಇರಲ್ಲ. ಪೌಡ್ರು ಕುಡಿಬೇಡಿ, ಕಿಡ್ನಿ ಹೋಗ್ಬಿಡುತ್ತೆ. ಈ ತರ ಹೇಳಿರೋದನ್ನ ಎಷ್ಟು ಸತಿ ಕೇಳಿದೀವಿ ನಾವು ಅಲ್ವಾ? ಸೊ ಆ ಪೌಡ್ರ್ ಬಗ್ಗೆ ಇವತ್ತು ಮಾತಾಡೋಣ. ವೇ ಪ್ರೋಟೀನ್ ಪೌಡರ್ ನಿಮಗೆ ಗೊತ್ತಾ? ಇವತ್ತಿನ ಬಿಗ್ಗೆಸ್ಟ್ ಫಿಟ್ನೆಸ್ ಸಪ್ಲಿಮೆಂಟ್ ಪ್ರಪಂಚದಲ್ಲೇ ಒಂದು ಕಾಲದಲ್ಲಿ ಅದು ಫ್ಯಾಕ್ಟ್ರಿ ವೇಸ್ಟ್ ಆಗಿತ್ತು. ಹಾಲ್ನ ಎರಡು ರೀತಿ ಕನ್ವರ್ಟ್ ಮಾಡ್ತಾ ಇದ್ರು, ಒಂದು ಚೀಸು ಮತ್ತೆ ಪನ್ನೀರಿಗೆ ಅಲ್ವಾ? ಇವೆರಡನ್ನು ಎತ್ಕೊಂಡು ಹೋಗಿ ಮಾರಾದ್ಮೇಲೆ ಇವರು ಮಿಕ್ಕಿದ್ ಉಳಿತಿತ್ತಲ್ಲ ಆ ಯೆಲ್ಲೋ ಕಲರ್ ನೀರು, ಅದನ್ನೇ ವೇ ಅನ್ನೋದು. ಸುಮಾರು ವರ್ಷಂಗಟ್ಲೆ ಒಂದು 17ನೇ ಸೆಂಚುರಿ 18ನೇ ಸೆಂಚುರಿ ಆ ಫ್ಯಾಕ್ಟ್ರಿ ಚೀಸು ಪನ್ನೀರ್ ಮಾಡಾದ್ಮೇಲೆ ಆ ನೀರ್ನ ಎಸಿತಾ ಇದ್ರು ಆಚೆಗೆ. ಬಟ್ ಈ ಸೈಂಟಿಸ್ಟ್ಗಳು ಸುಮ್ನೆ ಕುತ್ಕೋಬೇಕಲ್ಲ, ವೇಸ್ಟ್ ಅಲ್ಲೂ ಏನಾದ್ರು ಒಂದ್ ಚಿನ್ನ ಹುಡ್ಕಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅವರೇ ಹುಡುಕಿದ್ದು ಆ ವೇಸ್ಟ್ ಲಿಕ್ವಿಡ್ ಅಲ್ಲಿ ಹೈ ಕ್ವಾಲಿಟಿ ಪ್ರೋಟೀನ್ ಮತ್ತೆ ಅಮಿನೋ ಆಸಿಡ್ಸ್ ಇದೆ ಅಂತ. ಇದು ಇವ್ರುಗಳು ಕಂಡಿಡಿದ್ ಸರಿ, ಬಟ್ ಇದನ್ನ ಏನ್ಷಿಯಂಟ್ ಗ್ರೀಕ್ಸ್ ಇದಾರಲ್ಲ ಅವ್ರುಗಳೇನೆ ಈ ವೇನ ರಿಕವರಿಗೋಸ್ಕರ ಕುಡಿತಾ ಇದ್ರಂತೆ. ಅದನ್ನ ಹೋಗ್ತಾ ಹೋಗ್ತಾ ಕಂಡಿಡ್ಕೊಂಡ್ ಬಂದ್ರು. ಆಮೇಲೆ ಸೈಂಟಿಸ್ಟ್ ಗೊತ್ತಾಗಿದ್ದು ಇದು ಮಸಲ್ ಡ್ಯಾಮೇಜ್ ರಿಕವರಿಗೆ ಏನೇನ್ ಬೇಕಾಗಿರೋ ಅಮಿನೋ ಆಸಿಡ್ಸ್ ಪ್ರೋಟೀನ್ಸ್ ಎಲ್ಲ ಇದ್ರಲ್ಲಿ ಸಿಗ್ತಾ ಇದೆ ಅಂತ. ಆದ್ರೆ ನಮ್ ಜನ ಕನ್ಫ್ಯೂಸ್ ಆಗಕ್ ಸ್ಟಾರ್ಟ್ ಆದ್ರು. ಏನಂತ? ವೇ ಪ್ರೋಟೀನ್ ಅಂದ್ರೆ ಅದೊಂದು ಸ್ಟೆರಾಯ್ಡ್ ಅಂತ ಭಯ ಬೀಳಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲ ರೀ, ಅದೊಂದು ಕಾನ್ಸಂಟ್ರೇಟೆಡ್ ಮಿಲ್ಕ್ ಪ್ರೋಟೀನ್ ಅಷ್ಟೇನೆ, ಬೇರೆ ಏನು ಇಲ್ಲ ಅದರಲ್ಲಿ. ಆ ಮಿಲ್ಕ್ ಅಲ್ಲಿ ಮೇನ್ ಆಗಿ 2 ತರ ಪ್ರೋಟೀನ್ ಇರುತ್ತೆ, ಒಂದು ಕೆಸಿನ್, ಇನ್ನೊಂದು ವೇ. ಕೆಸಿನ್ ಪ್ರೋಟೀನ್ ಅಂದ್ರೆ ಸ್ವಲ್ಪ ಸ್ಲೋ ಆಗಿ ಡೈಜೆಸ್ಟ್ ಆಗುತ್ತೆ, ವೇ ಅಂದ್ರೆ ಬೇಗ ಅಬ್ಸರ್ವ್ ಆಗಿ ಬೇಗ ಡೈಜೆಸ್ಟ್. ಅದಕ್ಕೋಸ್ಕರನೇ ಜಿಮ್ ಹೋಗೋರೆಲ್ಲ ವೇ ಪ್ರೋಟೀನ್ ಗಳನ್ನ ತಗೊಳಕ್ ಸ್ಟಾರ್ಟ್ ಮಾಡೋರು. ಈ ವೇ ಪ್ರೋಟೀನ್ ಗಳಲ್ಲೂ ಹಲವಾರು ರೀತಿ ಇದೆ. ಅವ್ ಹಲವಾರು ರೀತಿ ಏನೇನು ಯಾವ್ದಾವ್ದಕ್ಕೆ ಯೂಸ್ ಮಾಡ್ಬೋದು, ಯಾವ್ಯಾವ ರೀತಿ ನಮ್ ಬಾಡಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ.